ಅಮಿತ್ ಶಾ ವಿರುದ್ಧ ಸಿಡಿದೆದ್ದ ದಲಿತ ಸಂಘಟನೆಗಳು. ಅಥಣಿ ಬಂದ್ ಯಶಸ್ವಿ. ಡಿಸೆಂಬರ್ 24ರಂದು ಅಥಣಿ ಬಂದ್ ಮಾಡಿ ಅಂಬೇಡ್ಕರ್ ವೃತ್ತದಲ್ಲಿ ಸಭೆ ನಡೆಸಿ ಪ್ರತಿಭಟನಾ ಮೆರವಣಿಗೆಯನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ನಡೆಸಿ ಗೃಹ ಸಚಿವರನ್ನ ವಜಾಗೊಳಿಸುವಂತೆ ಆಗ್ರಹಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ರಾಜ್ಯಸಭೆಯಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಕ್ಷಮೆಯಾಚಿಸಬೇಕು ಮತ್ತು ರಾಜೀನಾಮೆಯನ್ನ ನೀಡಬೇಕು ಅಂತ ವಿವಿಧ ಮಹಾ ಒಕ್ಕೂಟದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಯಿತು. ಅಮಿತ್ ಶಾ ಅವರ ಪ್ರತಿಕೃತಿ ದಹನ ಮಾಡಿ ದಲಿತ ಸಂಘಟನೆಗಳ ಮುಖಂಡರಾದ ಮಹಾಂತೇಶ್ ಬಾಡಗಿ, ಮಂಜು ಹೋಳಿಕಟ್ಟಿ, ನಿತೀಶ್ ಪಟ್ಟಣ್, ಅಶೋಕ್ ಪರಾಂಜಪೆ, ವಕೀಲರಾದ ದಯಾನಂದ ವಾಗ್ಮೋರೆ, ಶಶಿಕಾಂತ ಬಾಡಗಿ ಮಾತನಾಡಿ ಸಂಸತ್ತಿನ ರಾಜ್ಯಸಭೆ ಕಲಾಪದಲ್ಲಿ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಅಮಿತ್ ಶಾ ಅವರು ಕ್ಷಮೆ ಯಾಚಿಸಿ ರಾಜೀನಾಮೆಯನ್ನ ಕೊಡಬೇಕು ಎಂದು ದಲಿತ ಮುಖಂಡರಿಂದ ಅಥಣಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಕೀಲರಾದ ಸದಾಶಿವ ಕಾಂಬ್ಳೆ, ಮುಖಂಡರಾದ ಶಶಿ ಸಾಳ್ವೆ, ರವಿ ಕಾಂಬ್ಳೆ, ಮಂಜು ನೂಲಿ, ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರ ವೇಟಲ್ ಕೋಕಾಟೆ, ಪೃಥ್ವಿ ಟಿವಿ ನ್ಯೂಸ್, ಅಥಣಿ. ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ನೀಡತಕ್ಕಂಥ ತಥಾಗತ ಗೌತಮ ಬುದ್ಧ ಅವರನ್ನ 12ನೇ ಶತಮಾನದ ಸಮ ಸಮಾಜದ ನಿರ್ಮಾಣದ ಕುರಿತು ಕಲ್ಯಾಣ ಕ್ರಾಂತಿಯ ಹರಿಕಾರ ಅಣ್ಣ ಬಸವಣ್ಣನವರನ್ನ ಈ ದೇಶದ ಎಲ್ಲ ಶೋಷಿತ ಸಮುದಾಯಗಳು ಮೇಲ್ಪಂಕ್ತಿಗೆ ಬರಬೇಕು, ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ದೇಶಕ್ಕೆ ಸ್ವಲಿಖಿತ ಸಂವಿಧಾನವನ್ನು ನೀಡತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿನ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಶೋಷಿತ ವರ್ಗಗಳ ಆ ಒಕ್ಕೂಟದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ಕಣಗಳೇ, ಅದರಲ್ಲಿ ವಿಶೇಷವಾಗಿ ಈ ಪ್ರತಿಭಟನೆಯಲ್ಲಿ ಮುಸ್ಲಿಂ ಸಮಾಜದ ಹಲವಾರು ಮುಖಂಡರು ಭಾಗವಹಿಸಿದ್ದಕ್ಕೆ ಈ ಪ್ರತಿಭಟನೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈ ಪ್ರತಿಭಟನೆಯ ಉದ್ದೇಶ ಯಾವ ಪಾರ್ಲಿಮೆಂಟ್ ಕಾನೂನು ರಚನೆ ಆಗ್ತೈತಿ ಆ ಕಾನೂನಿನ ರಚನೆ ಆಗುವಂತ ಸ್ಥಳದಲ್ಲಿ ಬಾಬಾ ಸಾಹೇಬರ ಭಿಕ್ಷೆಯನ್ನು ಪಡೆದುಕೊಂಡಿರ್ತಕ್ಕಂಥ ಅಮಿತ್ ಶಾ ತನ್ನ ಅತಿರೇಕ ಬುದ್ಧಿಯ ಮಾತುಗಳನ್ನ ಆಡಿದ್ದು ಎಲ್ಲರೂ ತಮಗೆ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪರಿಶ್ರಮ ಪಟ್ಟರು ಅನ್ನೋದು ಅಮಿತ್ ಶಾ ನಿನಗೆ ಗೊತ್ತೈತನ ಅಂತಕ್ಕಂಥ ನಾವು ಪ್ರಶ್ನೆ ಮಾಡಬೇಕಾಗಿತ್ತು. ಅಮಿತ್ ಶಾಗೆ ಗೊತ್ತಿತ್ತಂದ್ರೆ ಈ ಮಾತುಗಳನ್ನ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆ ಕಾರಣಕ್ಕೆ ಬಾಬಾ ಸಾಹೇಬರು ತಮ್ಮ ಇಡೀ ಜೀವನದಲ್ಲಿ ತಮ್ಮ ಸ್ವಂತ ಸಂಸಾರವನ್ನು ತ್ಯಾಗ ಮಾಡಿ ತಮ್ಮ 3 ಮಕ್ಕಳನ್ನು ಬಲಿಕೊಟ್ಟು ಈ ದೇಶದಲ್ಲಿರ್ತಕ್ಕಂಥ ಶೋಷಿತ ವರ್ಗ ಸಮಾನತೆಯಿಂದ ಬದುಕಬೇಕು. ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ, ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ, ಬಹುಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ, ಬಹುಜನರ ವಿಮೋಚನೆಯ ಮಾರ್ಗವೆಂದು ಒಕ್ಕೂಟದಿಂದ ಅಥಣಿ ಬಂದರು ಕರೆ ಮಾಡಿಕೊಂಡಿರುವಂತ ಎಲ್ಲರೂ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ನನ್ನೆಲ್ಲ ಮಿತ್ರರಿಗೆ ಜೈಲು ಬಂದರು. ಇದೇ ರೀತಿಯಾಗಿ 19ನೇ ತಾರೀಕು ಲೋಕಸಭಾದಲ್ಲಿ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ ಅಂಬೇಡ್ಕರ್ 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 ಅಂತ ಹೇಳಿದರೆ ಅದನ್ನು ಬಿಟ್ಟು ನೀವು ದೇವರ ಹೆಸರು ತಗೊಂಡ್ರ ನೀವು ಸ್ವರ್ಗಕ್ಕೆ ಹೋಗ್ತೀರಿ, ಅಲ್ಲಿ ಹೋಗ್ತೀರಿ ಅಂತಾರು. ನಾವು ಸ್ವರ್ಗಕ್ಕೆ ಹೋಗೋದು ಅವಶ್ಯಕತೆ ಆಲ್ರೆಡಿ ನಾವು ಬಾಬಾ ಸಾಹೇಬ್ ಸ್ವರ್ಗನೂ ತೋರಿಸ್ತಾರೆ. ಇಲ್ಲಿ ನಾವು ಹೋಗೋದು ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾದ್ರೆ ಅಮಿತ್ ಶಾ ನೀವು ಸ್ವರ್ಗಕ್ಕೆ ಹೋಗಿ ನರಕಕ್ಕೆ ಹೋಗಿ, ನಮ್ಮ ಅವಶ್ಯಕತೆ ಇಲ್ಲ. ಅದಕ್ಕೆ ಈ ಹೇಳಿಕೆ ಒಬ್ಬ ಕಾನೂನು ಸಚಿವರಾಗಿ, ಕೇಂದ್ರದ ಕಾನೂನು ಸಚಿವರಾಗಿ ಈ ಹೇಳಿಕೆ ನೀವು ಕೊಡಬಾರ್ದು. ಈ ಹೇಳಿಕೆಯನ್ನು ಕೊಟ್ಟದ ಉದ್ದೇಶ ನಿಮ್ಮದ ಭಾರತ ದೇಶದಲ್ಲಿ ಒಂದು ಚಳವಳಿ ಮಾಡ್ಲಾಕ ಅಥವಾ ಏನೋ ಒಂದು ಅನಾವಶ್ಯಕವಾಗಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ವಿಷಯ ಆಗ್ತೈತಿ. ಅದಕ್ಕೆ ಕೂಡಲೇ ನೀವು ತಮ್ಮ ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಡಬೇಕು. ಒಂದು ವೇಳೆ ರಾಜೀನಾಮೆ ಕೊಡೋದಂತಾರೆ ನಾವು ಇನ್ನೂ ಮುಂದೆ ಉಗ್ರವಾದ ಹೋರಾಟವನ್ನು
ಕೈಕೊಳ್ತೀವಿ ಅಂತ ಹೇಳಿ ನಾನು ಯಾರು ಮಾತು ಕೊಡ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಬರ್ರಿ